ಕಾಗವಾಡದಲ್ಲಿ ಪರಿಸರ ದಿನಾಚರಣೆ. ಪರಿಸರ ಸಂರಕ್ಷಣೆ ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಲಿ. ರಾಕೇಶ್ ಅರ್ಜುನವಾಡ್. ಪರಿಸರ ದಿನವನ್ನು ಕೇವಲ ಒಂದು ದಿನದ ಆಚರಣೆಗೆ ಸೀಮಿತಗೊಳಿಸದೆ ಪರಿಸರ ಸಂರಕ್ಷಣೆಯನ್ನು ಪ್ರತಿಯೊಬ್ಬರೂ ತಮ್ಮ ಜೀವನದ ಅವಿಭಾಜ್ಯ ಅಂಗವನ್ನಾಗಿ ರೂಢಿಸಿಕೊಳ್ಳಬೇಕೆಂದು ಅರಣ್ಯ ಇಲಾಖೆ ಅಧಿಕಾರಿ ರಾಕೇಶ್ ಅರ್ಜುನವಾಡ್ ಕರೆ ನೀಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಕಾಗವಾಡ ಪಟ್ಟಣದಲ್ಲಿರುವಂಥ ಪುರಾತನ ಕಾಲದಲ್ಲಿರುವಂಥ ಒಂದು ಕೆರೆಯ ಅಭಿವೃದ್ಧಿ ಕಾಮಗಾರಿಗಳನ್ನು ಶುರು ಮಾಡಿದ್ದು ಈ ಒಂದು Kagawad.in ಯೂತ್ ಪವರ್ ಯುವಕರು ಹಾಗೂ ಧರ್ಮಸ್ಥಳ ಸಂಘದವರು ಸ್ಟಾರ್ಟ್ ಮಾಡಿರೋದನ್ನು ನಾನು ಅವಾಗವಾಗ ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೆ. ಅಂದರೆ ಅವರೇ ಸ್ವಂತ ಮುತುವರ್ಜಿ ವಹಿಸಿ ಕೆರೆಯನ್ನು ಅಭಿವೃದ್ಧಿಪಡಿಸುವುದಾಗಲಿ ಮತ್ತು ಸ್ವಚ್ಛತೆ ಕಾರ್ಯಕ್ರಮವನ್ನು ಮಾಡುವುದಾಗಲಿ ನಾನು ನೋಡ್ತಾ ಇದ್ದೆ. ನಾನು ಒಂದು 4 ದಿನದಿಂದ ಇಲ್ಲಿ ಕಾಗವಾಡಕ್ಕೆ ಬಂದಾಗ ಒಂದು ಕೆರೆಯನ್ನು ನೋಡಲಿಕ್ಕೆ ಈ ಒಂದು ಸ್ಥಳಕ್ಕೆ ಬಂದಾಗ ನನಗೆ ಭಾಳ ಇಷ್ಟ ಆಯಿತು. ಯಾಕಂದರೆ ಸ್ವಂತ ಖರ್ಚಿನಿಂದ ಮತ್ತು ಸ್ವಂತ ಯೂತ್ ಪವರಿಂದ ತೊಗೊಂಡು ಈ ಒಂದು ಕೆರೆಯ ಸ್ವಚ್ಛತೆಯನ್ನು ಕಾಮಗಾರಿಗಳನ್ನು ಶುರು ಮಾಡಿದ್ರು. ಅದೇ ರೀತಿ ಗಿಡಗಳನ್ನು ಹಚ್ಚಿದ್ದನ್ನು ನಾನು ವೀಕ್ಷಣೆ ಮಾಡಿದೆ. ಆವಾಗ ನಾನು ಅವರಿಗೆ ಒಂದು ಆಶ್ವಾಸನೆ ಕೊಟ್ಟು ಈ ಒಂದು ಕೆರೆಯ ಸುತ್ತಮುತ್ತಲು ಎಷ್ಟು ಗಿಡಗಳು ನೆಡಲಿಕ್ಕೆ ಒಂದು 10 ರಿಂದ 12 ಫೂಟು ಎತ್ತರದ ಸಸಿಗಳನ್ನು ಕೊಡ್ತೇನೆ ಅಂತ ನಾನು ಹೇಳಿದ್ದೆ. ಆ ಒಂದು ಕಾರ್ಯಪ್ರವೃತ್ತಿ ಈ ಒಂದು ದಿನಕ್ಕೆ ಆಗಿದೆ. ಅವರೇ ಸ್ವತಃ ಕುನಿಗಳನ್ನು ತೆಗೆದಿದ್ರು. ನಾವು ಅವರಿಗೆ ಒಂದು ಸುಮಾರು 135 ರಿಂದ 140 ಸಸಿಗಳನ್ನು ಕೊಟ್ಟಿದ್ದೀವಿ. ಅದನ್ನು ಈ ಒಂದು ದಿನ ನೆಟ್ಟು ಅದನ್ನು ಪಾಲನೆ ಪೋಷಣೆ ಮಾಡಲಿ ಅಂತ ನಾನು ಕಾಗವಾಡ ಜನತೆಗೆ ನಾನು ವಿನಂತಿಸಿಕೊಳ್ಳುತ್ತಾ ನನ್ನ 2 ಮಾತನ್ನು. ಅವರು ರವಿವಾರ ದಿನಾಂಕ 9ರಂದು ಪಟ್ಟಣದ ಪುರಾತನ ಕೆರೆಯ ಆವರಣದಲ್ಲಿ Kagawad.in ಇವರ ಆಶ್ರಯದಲ್ಲಿ ಏರ್ಪಡಿಸಿದ್ದ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮದಲ್ಲಿ 300 ಗಿಡಗಳನ್ನು ನೆಡುವ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡುತ್ತಿದ್ದರು. ಸಾರ್ವಜನಿಕರ ಸಕ್ರಿಯ ಸಹಕಾರವಿಲ್ಲದೆ ಪರಿಸರ ರಕ್ಷಣೆ ಸಾಧ್ಯವಿಲ್ಲ. ಇಂದು ನೆಟ್ಟಿರುವ ಸಸಿಗಳು ಹೆಮ್ಮರಗಳಾಗಿ ಬೆಳೆದು ಪ್ರಾಣಿ ಪಕ್ಷಿಗಳಿಗೆ ಹಾಗೂ ಗ್ರಾಮಸ್ಥರಿಗೆ ನೆರಳು ನೀಡುವವರೆಗೆ ಅವುಗಳ ಪೋಷಣೆ ಮತ್ತು ರಕ್ಷಣೆ ಮಾಡುವುದು ಪ್ರತಿಯೊಬ್ಬರ ಕರ್ತವ್ಯ. ಸ್ಥಳೀಯ ಅಭಿವೃದ್ಧಿ ಹಾಗೂ ನಿರ್ವಹಣಾ ಕಾರ್ಯಗಳಲ್ಲಿ ಸಾರ್ವಜನಿಕರು Kagawad.inಗೆ ಬೆಂಬಲ ನೀಡಬೇಕು ಎಂದು ಮನವಿ ಮಾಡಿದರು. ವಲಯ ಅರಣ್ಯಾಧಿಕಾರಿ ಮಹೇಶ್ ಕುಂಬಾರ್ ಮಾತನಾಡಿ, ಐತಿಹಾಸಿಕ ಪುರಾತನ ಕೆರೆಯ ಆವರಣದಲ್ಲೇ ಪರಿಸರ ದಿನಾಚರಣೆ ನಡೆಸಿ ಗಿಡ ನೆಡುತ್ತಿರುವುದು ಶ್ಲಾಘನೀಯ. ಸಾರ್ವಜನಿಕರು ಇದೇ ರೀತಿ ಸಹಕಾರ ನೀಡಿದರೆ ಪಟ್ಟಣದಲ್ಲಿ ಹಂತಹಂತವಾಗಿ ಇನ್ನಷ್ಟು ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲು ಸಾಧ್ಯ. ಅರಣ್ಯ ಇಲಾಖೆಯಿಂದ ಕೈಗೊಂಡಿರುವ ಹಸಿರು ಕಾಮಗಾರಿಗಳನ್ನು ಸಾರ್ವಜನಿಕರೇ ಮುತುವರ್ಜಿ ವಹಿಸಿ ಕಾಪಾಡಿಕೊಳ್ಳಬೇಕು ಎಂದರು. ಈಗ ಇತ್ತೀಚೆಗೆ ನಾನು ಶೆಡಬಾಳ ಗ್ರಾಮಕ್ಕೆ ಹೋದಾಗ ಅಲ್ಲಿಯೂ ಕೂಡ ಅವರು ಸಾಕಷ್ಟು ಗಿಡಗಳನ್ನು ಹಚ್ಚಿ ಒಂದು ಪರಿಸರವನ್ನು ರಕ್ಷಿಸುವಲ್ಲಿ ತಮ್ಮ ಪಾತ್ರವನ್ನು ಮಾಡ್ತಾ ಇದ್ದಾರೆ. ಹೀಗೆ ನನಗೆ Kagawad.in ಅವರೊಬ್ಬರು ಒಂದ್ಸಲ ಭೇಟಿಯಾಗಿ ಸರ್, ಈಗ ಸಾಕಷ್ಟು ರಸ್ತೆ ಅಗಲೀಕರಣದಲ್ಲಿ ಗಿಡಮರಗಳನ್ನು ನೆಡ್ತಾ ಇದ್ದಾರೆ, ಇದರಲ್ಲಿ ನೀವು ಗಿಡಗಳನ್ನು ಜಾಸ್ತಿ ಹಚ್ಚಬೇಕು ಮತ್ತು ನಾವು ಇದನ್ನು ಗಿಡಮರಗಳನ್ನು ಹಚ್ಚಿರ್ತೀವಿ, ನಮಗೂ ಸಹಕಾರ ಕೊಡಬೇಕು ಅಂತ ಹೇಳಿ ಹೇಳ್ಕೊಂಡಿದ್ರು. ಅದೇ ಥರ ನಮ್ಮ ವಲಯಾಧಿಕಾರಿಗಳಿಗೆ ಅವರು ಸಂಪರ್ಕ ಮಾಡಿ ನಾವು ಒಂದು ಗಿಡಗಳನ್ನ ನೆಡೋರಿದ್ದೀವಿ ಮತ್ತು ನಮಗೆ ಸ್ವಲ್ಪ ಗಿಡಗಳನ್ನ ಸಪ್ಲೈ ಮಾಡಿ ಕೊಡಬೇಕು ಮತ್ತು ತಾವು ನಮಗೆ ಸಹಕಾರ ನೀಡಬೇಕಂತ ಕೇಳ್ಕೊಂಡಾಗ ನಮ್ಮ ವಲಯಾಧಿಕಾರಿಗಳು ಕೂಡ ಇಲ್ಲಿ ಒಂದು ಕೆರೆಯ ಮೇಲ್ಗಡೆಗೆ ಒಂದು 140 ಗಿಡಗಳನ್ನು ಕೊಟ್ಟಿರ್ತಾರೆ ಮತ್ತು ಬಹಳ ಅಚ್ಚುಕಟ್ಟಾಗಿ ತಮ್ಮ ಒಂದು ಪಾತ್ರವನ್ನು ಪರಿಸರವನ್ನು ರಕ್ಷಿಸುವಲ್ಲಿ ಮಹತ್ವದ ಪಾತ್ರವನ್ನು Kagawad.in ಅವರು ತೋರಿಸ್ತಾ ಇರ್ತಾರೆ. ಯಾವಾಗೂ ಕೂಡ ಒಂದು ಅರಣ್ಯ ಬೆಳೆಸಬೇಕಾದ್ರೆ ಅರಣ್ಯ ಇಲಾಖೆಯಿಂದ ಮಾತ್ರ ಸಾಧ್ಯ ಆಗೋದಿಲ್ಲ, ಜನರ ಸಹಕಾರ ಇದ್ದರೆ ಮಾತ್ರ ಅದನ್ನು ನಾವು ಪರಿಣಾಮಕಾರಿಯಾಗಿ ಮಾಡ್ಬೋದು. ಯಾಕಂದರೆ ನಾವು ಇರೋರು ಸಿಬ್ಬಂದಿಗಳು ಒಂದು ತಾಲೂಕಿಗೆ ಒಂದು 3-4 ಜನ ಅಷ್ಟೇ ಇರ್ತೀವಿ. ಆವಾಗ ನಾವು ರೋಡ್ ಸೈಡ್ ಗಿಡಗಳನ್ನ ಹಚ್ಚಿರ್ತೀವಿ, ಎಲ್ಲೋ ಕಂಪೌಂಡ್ಗಳಲ್ಲಿ ಗಿಡಗಳನ್ನ ಹಚ್ಚಿರ್ತೀವಿ.
ಅಲ್ಲಿ ಯಾವ ಶಾಲಾ ಕಾಂಪೌಂಡ್ಗಳಲ್ಲಿ ಮತ್ತು ಆ ಕಾಂಪೌಂಡ್ಗಳು ಹಚ್ಚಿದಾಗ ಅವರೇ ಅದನ್ನು ಕಾಪಾಡಿಕೊಂಡ್ರೆ ಅವರು ಒಂದು ಸಹಭಾಗಿತ್ವ ಇದ್ದರೆ ಮಾತ್ರ ಅದು ನಾವು ಪರಿಣಾಮಕಾರಿಯಾಗಿ ಹಚ್ಬೋದು. ಅದೇ ರೀತಿಯಾಗಿ ನಮಗೆ ಸಂತೋಷ ಸುದ್ದಿ ಅಂದರೆ ಇಂಥ ಕಾಗವಾಡ.in ಇಷ್ಟೊಂದು ಪರಿಸರ ಕಾಳಜಿಯನ್ನು ತೋರಿಸಿ ಗಿಡವನ್ನು ರಕ್ಷಿಸುವಲ್ಲಿ ತಮ್ಮ ಪಾತ್ರವನ್ನು ಮತ್ತು ಈ ಒಂದು ಪರಿಸರ ಸಮತೋಲನದಲ್ಲಿ ಅವರ ಪಾತ್ರವನ್ನು ತೋರಿಸ್ತಾ ಇದ್ದಾರೆ. ಯಾಕಂದರೆ ಇವತ್ತಿನ ದಿನಗಳಲ್ಲಿ ಗಿಡಗಳ ಒಂದು ಅವೇರ್ನೆಸ್ ಎಲ್ಲರಿಗೂ ಕಡಿಮೆ ಆಗಿದೆ. ಈಗ ಯಾರು ಕೂಡ ಗಿಡಗಳು ಹಚ್ಚೋದು ಅಂದ ಕೂಡಲೇ ಬೇಡ ಅಂತಾರೆ. ನಾವೀಗ ರೋಡ್ ಸೈಡ್ ಗಿಡಗಳು ಹಚ್ಚಬೇಕಾದ್ರೂ ಕೂಡ ರೈತರು ಇಲ್ಲ ನಮ್ಮ ಹೊಲ ಇಲ್ಲಿ ಬರ್ತೈತಿ ಪೈಪ್ಲೈನ್ ಅದು ಒಟ್ಟೆ ಗಿಡಗಳು ಹಚ್ಚಿದ್ರು ಗಿಡಗಳ ಬಗ್ಗೆ ಬೇಡ, ಮಳೆ ಬೇಕು ಗಿಡ ಬೇಡ. ಇಂಥ ಒಂದು ಸಿಚುವೇಶನ್ದಲ್ಲಿ ಈ ಕಾಗವಾಡ.in ಈ ರೀತಿಯಾಗಿ ಗಿಡಗಳನ್ನ ಹಚ್ಕೊಂಡು ಮತ್ತು ಅವರು ಪ್ರೊಟೆಕ್ಷನ್ ನಾನು ಬೆಳಿಗ್ಗೆ ಬಂದಾಗ ಕೇಳಿದಾಗ ಸರಿ ನಾವು ಎಲ್ಲೆಲ್ಲಿ ಗಿಡ ಹಚ್ಚಿದ್ದೀವಿ ಅಲ್ಲಿ ಕೂಡ ನಾವು ನಮ್ಮದೇ ಆಗಿರ್ತಕ್ಕಂಥ ಟೀಮ್ ಇದೆ, ನಾವು ಅಲ್ಲಿ ಹೋಗಿ ಅದನ್ನು ಪ್ರೊಟೆಕ್ಷನ್ ಮಾಡ್ತಿರ್ತೀವಿ, ದಿನ ಒಂದು ರೌಂಡ್ ಹಾಕಿ ಬರ್ತೀವಿ, ಎಲ್ಲಿ ಏನರೇ ಆದ್ರೆ ಅದನ್ನು ನಾವು ಗಿಡ ಬಿದ್ದಿದ್ರೆ ಸರಿ ಮಾಡ್ತೀವಿ. ಕುರಿಗಳಿಗೆಲ್ಲ ಈಗ ನಾವು ಕೇಳಿದಾಗ ಅವರಿಗೆಲ್ಲ ವಾರ್ನಿಂಗ್ ಮಾಡಿ ಇಟ್ಟಿದ್ದೀವಿ ಸರ್. ಹೀಗಾಗಿ ಈ ಥರ ಒಂದು ಅವರು ಅದರಲ್ಲಿ ಇನ್ವಾಲ್ವ್ಮೆಂಟ್ ತೋರಿಸಿದಾರಲ್ಲ, ಇದು 100ಕ್ಕೆ 100 ಅವರು ಮುಂದಿನ ದಿನಗಳಲ್ಲಿ ಈ ಗಿಡಗಳನ್ನ ಉಳಿಸ್ಕೊಳ್ತಾರೆ ಅಂತ ಹೇಳಿ ನಮಗೆ 100% ಆಗಿ ವಿಶ್ವಾಸ ಬಂದಿದೆ. ಅದಕ್ಕಾಗಿ ನಾನು ಅವರಿಗೆ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀನಿ. ಇದೇ ರೀತಿ ನಿಮ್ಮ ಕೆಲಸ ಇನ್ನೂ ಸಾಕಷ್ಟು ಮುಂದುವರಿಲಿ ಮತ್ತು ಯಾವುದೇ ರೀತಿ ಅರಣ್ಯ ಇಲಾಖೆಯಿಂದ ಕೋಆಪರೇಷನ್ ಬೇಕಾದಲ್ಲಿ ನೀವು ಎನಿ ಟೈಮ್ ನಮಗೆ ಕೇಳಿ, ನಮ್ಮ ಕಡೆಯಿಂದ ಏನು ಸಾಧ್ಯ ಇದೆ ಅದನ್ನು ನಾವು ಅನುಕೂಲ ಮಾಡಿಕೊಡ್ತೀವಿ. ಮತ್ತು ಇದೇ ರೀತಿಯಾಗಿ ನೀವು ಸಾಕಷ್ಟು ಕೆಲಸಗಳನ್ನ ಮಾಡ್ತಾ ಹೋಗಿ ನಿಮಗೆ ಒಂದು ಒಳ್ಳೆಯ ಒಂದು ಯೂತ್ ಪವರ್ ಕೊಟ್ಟಿದ್ದಾನೆ, ಅದನ್ನು ಸದುಪಯೋಗಪಡಿಸ್ಕೊಳ್ಳಿ. ಮತ್ತು ಅದೇ ರೀತಿಯಾಗಿ ನನಗೆ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಡಬೇಕಂತ ತಮಗೆಲ್ಲರಿಗೂ ಬಂದಿರುತ್ತಾ ನನ್ನೆರಡು ಮಾತುಗಳನ್ನು. ಈ ವೇಳೆ ಅರಣ್ಯ ಇಲಾಖೆಯ ಆರ್.ಕೆ. ಶರೀಫ್, ಸಿ.ಎಲ್. ಮುಂಜೆ, ಸಂತೋಷ್ ಪುಟಾಣಿ, ಅಮರ್ ಶಿಂದೆ, ಕಾಗವಾಡ.in ಬಸವರಾಜ್ ಕೋರೆ, ಸಂತೋಷ್ ಪೂಜಾರಿ, ವೈಭವ್ ದೋತ್ರೆ, ಸುಧೀರ್ ಉದಗಾನ್ವೆ ಸೇರಿದಂತೆ ಹಲವು ಪ್ರಮುಖರು ಉಪಸ್ಥಿತರಿದ್ದರು. ಆಚರಣೆ ಮಾಡ್ತಾರೆ. ವಿಶ್ವ ಪರಿಸರ ದಿನ ಹಾಗೂ ಒಂದು ಪರಿಸರ ಮಹೋತ್ಸವದ ಆಚರಣೆ ನಿಮಿತ್ತವಾಗಿ ನಮ್ಮ ಒಂದು ಅರಣ್ಯ ಇಲಾಖೆ ಅವರು ಎಲ್ಲ ಅಧಿಕಾರಿಗಳು, ಅದರಲ್ಲಿ ನಮ್ಮ ರಾಕೇಶ್ ಅರ್ಜುನ್ವಾಡ್ ಸರ್ ಅವರು ಮೊದಲಿನಿಂದ ನಮಗೆ ಒಂದು ಸಪೋರ್ಟನ್ನು ಮಾಡ್ತಾ ಬಂದಿದ್ದಾರೆ. ಇವತ್ತು ಒಂದು ಸುಮಾರು 10 ರಿಂದ 15 ಫೂಟ್ ಎತ್ತರ ಇರುವಂತಹ ಗಿಡಗಳನ್ನು ನಮಗೆ ತಂದುಕೊಟ್ಟಿದ್ದಾರೆ. ಇಲ್ಲಿ ನಮ್ಮ ಕಾಗವಾಡ ಪಟ್ಟಣದ ಕೆರೆಯ ಪರಿಸರದ ಮೇಲೆ ಸುಮಾರು 150 ಗಿಡಗಳನ್ನು ನಾವು ಈಗ ಇವತ್ತು ಒಂದು ನೆಡುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಪಂಚ್ ನ್ಯೂಸ್ಗಾಗಿ ಕಾಗವಾಡದಿಂದ ಬಸವರಾಜ್ ತಾರದಾಳೆ.